ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಮತ್ತೆ ದಳಕೋಟೆಯ ಮೇಲಿನ ಹಿಡಿತಕ್ಕೆ ಕಾಂಗ್ರೆಸ್ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಮಂಡ್ಯಗೆ ಸಿಎಂ ಸಿದ್ದರಾಮಯ್ಯ ಬ್ಯಾಕ್ ಟು ಬ್ಯಾಕ್ ವಿಸಿಟ್ ಮಾಡ್ತಿದ್ದಾರೆ. ಒಂದು ತಿಂಗಳ ಅಂತರದಲ್ಲಿ 3 ಬಾರಿ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಪ್ರವಾಸ ಕೈಗೊಂಡಿರೋದು. ಹೀಗಾಗಿ ಮತ್ತೆ ದಳಪತಿಗಳ ಕೋಟೆಯ ಮೇಲೆ ಸಿದ್ದರಾಮಯ್ಯ ಕಣ್ಣಿಟ್ಟಂತೆ ಕಾಣಿಸ್ತಾ ಇದೆ. ಮಂಡ್ಯಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಬ್ಯಾಕ್ ಟು ಬ್ಯಾಕ್ ವಿಸಿಟ್ ಮಾಡ್ತಿದ್ದಾರೆ, ಭೇಟಿ ಕೊಡ್ತಿದ್ದಾರೆ. ಒಂದು ತಿಂಗಳ ಅಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು 3 ಬಾರಿ ಮಂಡ್ಯ ಪ್ರವಾಸ ಕೈಗೊಂಡಿರೋದು. ಈ ತಿಂಗಳ ಕೊನೆಯಲ್ಲಿ ಮತ್ತೆ ಮಂಡ್ಯದತ್ತ ಸಿಎಂ ಸಿದ್ದರಾಮಯ್ಯ ಪ್ರಯಾಣವನ್ನ ಬೆಳೆಸ್ತಾರೆ. ನಾಗಮಂಗಲ ಪ್ರವಾಸವನ್ನ ಕೈಗೊಳ್ತಾರಂತೆ ಸಿದ್ದರಾಮಯ್ಯ. ಸ್ಥಳೀಯ ನಾಯಕರಿಗೆ ಒಗ್ಗಟ್ಟಿನ ಜಪ ಮಾಡಿಸ್ತಾ ಇದ್ದಾರೆ. ಹಾಗೂ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗೆ ತಯಾರಾಗಿ ಚುನಾವಣೆಗೆ ಇನ್ನು ಜಿಲ್ಲಾ ನಾಯಕರಿಗೆ ತಾಕೀತು ಮಾಡಿ ಸಿಎಂ ಸಿದ್ದರಾಮಯ್ಯನವರು ಪ್ರವಾಸದ ಬೆನ್ನಲ್ಲೇ ಈಗ ಜೆಡಿಎಸ್ ನಾಯಕರು ಕೂಡ ಅಲರ್ಟ್ ಆಗ್ತಾ ಇದ್ದಾರಂತೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ರೌಂಡ್ಸ್ಗೆ ಮುಂದಾಗಿದ್ದಾರೆ. ಜಿಲ್ಲೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಿದ್ದಾರೆ. ಕಾರಣ ಕಾಂಗ್ರೆಸ್ ಈ ರೀತಿಯಾಗಿ ಮಂಡ್ಯದ ಮೇಲೆ ಅಥವಾ ದಳಪತಿಗಳ ಕೋಟೆಯ ಮೇಲೆ ಹಿಡಿತವನ್ನ ಸಾಧಿಸ್ಬಿಟ್ರೆ ಅನ್ನುವಂಥ ಕಾರಣಕ್ಕೆ ಯಾವುದೇ ನಾಯಕ ಆಗಲಿ ಪದೇ ಪದೇ ಒಂದು ಕ್ಷೇತ್ರಕ್ಕೋ ಅಥವಾ ಜಿಲ್ಲೆಗೋ ಭೇಟಿ ಕೊಡ್ತಾ ಇದ್ದಾರೆ ಅಂದರೆ ಜನರ ಗಮನ ಆ ನಾಯಕನತ್ತಾನೆ ಹರಿಸುತ್ತೆ. ಹೀಗಾಗಿ ಇದಕ್ಕೆ ನಾವು ಅವಕಾಶ ಕೊಡಬಾರ್ದು ಅನ್ನುವಂಥ ಕಾರಣಕ್ಕೆ ಸಿದ್ದರಾಮಯ್ಯನವರು ಏನು ಮಂಡ್ಯಕ್ಕೆ ಪದೇ ಪದೇ ಭೇಟಿ ಕೊಡ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರು ಪದೇ ಪದೇ ಈಗ ರಾಜ್ಯಕ್ಕೆ ಬರೋದಾಗ್ಲಿ ಅಥವಾ ರಾಜ್ಯ ಪ್ರವಾಸ ಕೈಗೊಂಡು ಜಿಲ್ಲೆಗಳಲ್ಲಿ ಓಡಾಡೋದಾಗ್ಲಿ ಅದನ್ನು ಮಾಡೋದಕ್ಕಾಗಲ್ಲ. ಎಚ್.ಡಿ. ದೇವೇಗೌಡರು ಕೂಡ ಅದನ್ನೇ ಹೇಳಿದ್ದಾರೆ. ನೀವು ನಿಮ್ಮ ಕೆಲಸವನ್ನ ಕೇಂದ್ರ ಸಚಿವರಾಗಿ ಕೊಟ್ಟಿರೋದ್ರಿಂದ ಹಾಗಾಗಿ ಅಲ್ಲಿ ನೀವು ಗಮನ ಹರಿಸಿ ಅಂತ, ನಾವಿಲ್ಲಿ ನೋಡ್ಕೊಳ್ತೀವಿ ಅಂತ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರು ಇರದೇ ಇದ್ರೂ ಪರವಾಗಿಲ್ಲ, ಅದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದರೂ ಪರವಾಗಿಲ್ಲ, ಅಲ್ಲಿ ತಾವು ಒಂದು ಅಟೆಂಡ್ ಆಗ್ತಾ ಇದ್ದಾರೆ. ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದ್ರ ಮೂಲಕ ನಾವಿದ್ದೇವೆ ಇಲ್ಲಿ JDSನವರು, ಕಾಂಗ್ರೆಸ್ನವರಿಗೆ ನೀವು ಇಲ್ಲಿ ಅವಕಾಶ ಮಾಡಿಕೊಡ್ಬೇಡಿ, ನಾವೇ ಇಲ್ಲಿರೋದು, ನಮ್ಮದೇ ಇದು ಭದ್ರಕೋಟೆ ಅನ್ನೋ ರೀತಿಯಾಗಿ ಅವ್ರು ಮೆಸೇಜ್ ಕೊಡ್ತಾ ಇದ್ದಾರೆ. ಬಟ್ ಸಿಎಂ ಸಿದ್ದರಾಮಯ್ಯನವರು ಈ ತಿಂಗಳ ಕೊನೆಯಲ್ಲಿ ನಾಗಮಂಗಲ ಪ್ರವಾಸವನ್ನು ಕೈಗೊಂಡಿದ್ದಾರಂತೆ. ಅದ್ರ ಮೂಲಕ ಅಂದರೆ ಪದೇ ಪದೇ ಮಂಡ್ಯಕ್ಕೆ ಭೇಟಿ ಕೊಡೋದ್ರ ಮೂಲಕ ಅಲ್ಲಿ ಈಗಾಗಲೇ ಚಲುವರಾಯಸ್ವಾಮಿಯವರು ಕೂಡ ಇದ್ದಾರೆ, ಅವರು ಕೂಡ ಹಿಡಿತವನ್ನು ಸಾಧಿಸ್ಕೊಂಡೇ ಇದ್ದಾರೆ. ಹಾಗಿದ್ರೂ ಕೂಡ ಇಲ್ಲಿ JDS ಭದ್ರಕೋಟೆ ಅಂತ ಏನು ಕರೆಸ್ಕೊಳ್ಳುತ್ತೆ ಅಥವಾ JDSನ ಹಿಡಿತದಲ್ಲಿದೆ ಅಂತ ಏನು ಕರೆಸ್ಕೊಳ್ಳುತ್ತಲ್ಲ, ಆ ಒಂದು ಹಿಡಿತವನ್ನು ತಪ್ಪಿಸ್ಬೇಕು. ಎಲ್ಲ ಕಡೆ ಕೂಡ ಕಾಂಗ್ರೆಸ್ಸೇ ತನ್ನ ನೆಲೆಯನ್ನು ಕಂಡುಕೊಳ್ಬೇಕು, ಒಂದಷ್ಟು ಹಿಡಿತವನ್ನು ಕಂಡುಕೋಬೇಕು ಅನ್ನುವಂಥ ಕಾರಣಕ್ಕೆ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಪದೇ ಪದೇ ಭೇಟಿ ಕೊಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ತಿಂಗಳ ಅಂತರದಲ್ಲಿ 3 ಬಾರಿ ಮಂಡ್ಯಕ್ಕೆ ಭೇಟಿ ಕೊಟ್ಟಿರೋದು, ಮತ್ತೆ ನಾಗಮಂಗಲಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದು ರೀತಿ JDS ಕ್ಷೇತ್ರವನ್ನ ಅಥವಾ JDSನ ಒಂದಷ್ಟು ಜಿಲ್ಲೆಗಳನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ಕಾಂಗ್ರೆಸ್ ಈ ರೀತಿ ಟ್ರೈ ಮಾಡ್ತಿದ್ಯಾ? ಓಕೆ, ಏನೋ ಈಗಾಗಲೇ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿಗೆ ಕಾಂಗ್ರೆಸ್ ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹೈಕಮಾಂಡ್ ಸೂಚನೆಯಂತೆ ಈಗಾಗಲೇ ರಾಜ್ಯಾದ್ಯಂತ ರಾಜ್ಯದ KPCC ಅಧ್ಯಕ್ಷರು ಮತ್ತೆ CM ಅವರು ಕೂಡ ಸಲಹೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಆಯಾಯ ವಿಧಾನಸಭಾ ಕ್ಷೇತ್ರವಾರು ಕಾರ್ಯಕರ್ತರ ಸಭೆಯನ್ನ ಮಾಡಬೇಕು. ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ, ಅದರಲ್ಲೂ ಕೂಡ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೆ ಕಾರ್ಯಕರ್ತರನ್ನ ಸಕ್ರಿಯಗೊಳಿಸಬೇಕು ಅಂತೇಳಿ ಈಗಾಗಲೇ ಅದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಡ್ಯ ಮತ್ತೆ ಮಳವಳ್ಳಿನಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದೊಂದು ಕಡೆ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಸಭೆ ಮುಖಾಂತರವಾಗಿ ಕಾರ್ಯಕರ್ತರು ಮತ್ತೆ ಮುಖಂಡರುಗಳನ್ನ ಚುನಾವಣೆಗೆ ಸಜ್ಜುಗೊಳಿಸುವ ನಿಟ್ಟಿನಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮತ್ತೊಂದೆಡೆ ಏನೋ JDSನ ಭದ್ರಕೋಟೆ ಆಗಿದಂತ ಮಂಡ್ಯವನ್ನ ಈಗಾಗಲೇ ಕಾಂಗ್ರೆಸ್ ಕಬ್ಜಾ ಮಾಡ್ಕೊಂಡಿರ್ತಕ್ಕಂಥ, ಅದರ ಮುಂದುವರೆದ ಭಾಗವಾಗಿ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ತಮ್ಮ ಪ್ರಾಬಲ್ಯವನ್ನ ಮೆರಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ CM ಅವರು ಕೂಡ ವಿವಿಧ ಕಾರ್ಯಕ್ರಮಗಳ ನೆಪದಲ್ಲಿ ತಿಂಗಳಂತರದಲ್ಲೇ 3 ಬಾರಿ ಮಂಡ್ಯ ಜಿಲ್ಲೆಯ ಪ್ರವಾಸವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಕಳೆದ ತಿಂಗಳ 2ನೇ ತಾರೀಕು ಏನು
ನಾಗಮಂಗಲಕ್ಕೆ ಬಂದಿದ್ರು. ಅದಾದ ನಂತರದಲ್ಲಿ ಶ್ರೀರಂಗಪಟ್ಟಣಕ್ಕೂ ಕೂಡ ಒಂದು ದೇವರ ಕಾರ್ಯಕ್ರಮಕ್ಕೆ ಬಂದಿದ್ರು. ಅದಾದ ನಂತರದಲ್ಲಿ ಮಂಡ್ಯ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಂಡಿದ್ರು ಸಿಎಂ. ಅಂದ್ರೆ ತಿಂಗಳಂತರದಲ್ಲೇ ಒಟ್ಟು 3 ಬಾರಿ ಸಿಎಂ ಅವರು ಮಂಡ್ಯ ಜಿಲ್ಲೆ ಪ್ರವಾಸವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ತಿಂಗಳ ಅಂತ್ಯಕ್ಕೆ ಮತ್ತೆ ನಾಗಮಂಗಲಕ್ಕೆ ಬರುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳ ಮತ್ತೆ ಈ ವಿವಿಧ ಪ್ರವಾಸಗಳ ನೆಪದಲ್ಲಿ ಸಿಎಂ ಅವರು ಕೂಡ ಮಂಡ್ಯ ಜಿಲ್ಲೆಯ ಪ್ರವಾಸವನ್ನು ಹಮ್ಮಿಕೊಂಡು ಇಲ್ಲಿರ್ತಕ್ಕಂಥ ಸಚಿವರು, ಶಾಸಕರುಗಳಿಗೆ, ಸ್ಥಳೀಯ ಮುಖಂಡರುಗಳಿಗೆ ಮತ್ತೆ ಕಾರ್ಯಕರ್ತರನ್ನ ಉರ್ದುಂಬಿಸುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ JDS ನ ಭದ್ರಕೋಟೆ ಆಗಿರ್ತಕ್ಕಂಥ ಮಂಡ್ಯವನ್ನ ಮತ್ತೆ ಕಬ್ಜಾ ಮಾಡ್ಕೊಳ್ಬೇಕು, ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಬೇಕು, ತಮ್ಮ ಪ್ರಾಬಲ್ಯವನ್ನ ಮೆರಿಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ಪ್ರವಾಸವನ್ನ ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಈ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕಾರ್ಯಕರ್ತರು, ಮುಖಂಡರುಗಳಿಗೆ ಸಜ್ಜುಗೊಳಿಸೋ ನಿಟ್ಟಿನಲ್ಲೂ ಕೂಡ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ.